ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬಹು ನಿರೀಕ್ಷಿತ, ಬಹು ಗೊಂದಲದ ಮತ್ತು ಬಹು ಚರ್ಚೆಗೆ ಒಳಗಾಗ್ತಿರುವಂಥ SIR ಪ್ರಕ್ರಿಯೆ ಇದೀಗ ನಮ್ಮ ರಾಜ್ಯದಲ್ಲೂ ಕೂಡ ಆರಂಭ. ಹಾಗಾದರೆ ಮತದಾರರು ಏನು ಮಾಡಬೇಕು? ಇಲ್ಲಿ ಭಯ ಬೇಕಾ, ಭಯ ಬೇಡವಾ, ಜೊತೆಗೆ ಏನೇನು ಡಾಕ್ಯುಮೆಂಟ್ಸನ್ನು ಇಟ್ಟುಕೊಳ್ಳಬೇಕು? ರಾಜ್ಯದಲ್ಲಿ ಒಂದು ವೇಳೆ ನಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿ ಕಳ್ಕೊಂಡ್ಬಿಟ್ರೆ ಗ್ಯಾರಂಟಿ ಯೋಜನೆಯ ಫಲಾನುಭವಿ ಆಗಲಿಕ್ಕೆ ಆಗಲ್ವಾ? ಏನಿದು ಹೊಸ ಗೊಂದಲ? ಇವೆಲ್ಲವನ್ನು ನೋಡೋದಕ್ಕಿಂತ ಮೊದಲು ಇಲ್ಲೇ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ವೀಕ್ಷಕರೇ, ಬಹು ನಿರೀಕ್ಷಿತ, ಬಹು ಗೊಂದಲದ ಮತ್ತು ಬಹು ಚರ್ಚೆಯ, ರಾಜಕೀಯವಾಗಿ ಚರ್ಚೆಯಾಗ್ತಿರುವಂಥ SIR ಅಂದರೆ ಮತಪಟ್ಟಿಯ ವಿಶೇಷ ಪರಿಷ್ಕರಣೆ, ಅಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಎನ್ನುವಂಥ ಒಂದು ಕಾರ್ಯ ನಾಳೆಯಿಂದ ರಾಜ್ಯದಲ್ಲಿ ಕೂಡ ಆರಂಭ ಆಗ್ತಿದೆ. ಈ ಹಿಂದೆ ದೇಶದ ಅನೇಕ ಕಡೆ SIR ಆರಂಭ ಆಗಿ ಅದಾದ ನಂತರ ಚುನಾವಣೆಯಲ್ಲಿ ಸೋಲು ಗೆಲುವು, ಅದಾದ ನಂತರ ವಿರೋಧ ಪಕ್ಷಗಳು ಆಡಳಿತ ಪಕ್ಷದ ಮೇಲೆ ಗೂಬೆ ಕೂರಿಸುವಂಥ ಪ್ರಕ್ರಿಯೆ ಆಗ್ತಾಯಿದೆ. ಅವೆಲ್ಲವನ್ನು ಬಿಟ್ಟು ನಾವು SIR ಅಂದ್ರೇನು, SIR ಅನ್ನು ಯಾಕೆ ಮಾಡ್ತಾರೆ, ಅಥವಾ SIR ಅನ್ನು ನಾವು ಮತ ಪರಿಷ್ಕರಣೆಗೆ ಒಳಗಾಗಬೇಕಂದ್ರೆ ನಾವು ಯಾವ ಡಾಕ್ಯುಮೆಂಟ್ಸನ್ನು ಇಟ್ಕೊಳ್ಬೇಕು ಎನ್ನುವುದನ್ನು ನೋಡ್ತಾ ಹೋಗೋದಾದರೆ ಈ SIR ಪ್ರಕ್ರಿಯೆ ಯಾಕೆ ಮಾಡ್ತಾರೆ ಎನ್ನುವಂಥ ಮೊದಲ ಪ್ರಶ್ನೆ ಕಾಡುತ್ತೆ. ಅದಕ್ಕೆ ಉತ್ತರವನ್ನು ಹುಡುಕ್ತಾ ಹೋದರೆ ಈ SIR ಪ್ರಕ್ರಿಯೆ ಅಥವಾ ಮತಪಟ್ಟಿಯ ವಿಶೇಷ ಪರಿಷ್ಕರಣೆ ಕಾಲಕ್ಕೆ ಆಗ್ತಾನೆ ಇರುತ್ತೆ. ಯಾಕಾಗುತ್ತೆ ಅನ್ನೋದನ್ನು ನೋಡ್ತಾ ಹೋದರೆ ಅನರ್ಹ ಮತದಾರರನ್ನು ಮತಪಟ್ಟಿಯಿಂದ ದೂರ ಇಡುವಂಥ ಸಲುವಾಗಿ ಈ ಮತಪಟ್ಟಿಯ ವಿಶೇಷ ಪರಿಷ್ಕರಣೆ ಆಗಲೇಬೇಕಾಗತ್ತೆ. ಅನರ್ಹ ಮತದಾರರು ಯಾರು ಎನ್ನುವುದನ್ನು ನೋಡ್ತಾ ಹೋದರೆ ಕೆಲವೊಬ್ಬರು ಮರಣ ಆಗ್ತಾರೆ, ಅವರನ್ನು ಕೂಡ ಈ ಮತಪಟ್ಟಿಯಿಂದ ಕೈ ಬಿಡಬೇಕಾಗತ್ತೆ. ಹಾಗಾಗಿ ಅದು ಒಂದು ಕಾರ್ಯ, ಅವರು ಕೂಡ ಅನರ್ಹ ಮತದಾರರಾಗ್ತಾರೆ. ಜೊತೆಗೆ ನೋಡಿ, ಒಂದು ಊರಲ್ಲಿ ಹುಟ್ಟಿ ಬೆಳೆದಿರ್ತಾನೆ, ಅವನು ಕಾಲೇಜಿಗೆ ಹೋಗ್ತಾನೆ, ಅಲ್ಲಿ ತನಕ ಒಂದು ಮತಪಟ್ಟಿ ಇರುತ್ತೆ, ಒಂದು ಊರಲ್ಲಿ ಅವನ ವೋಟರ್ ಲಿಸ್ಟ್ ಇರುತ್ತೆ. ಅದಾದ ನಂತರ ಅವನು ಜಾಬಿಗೆ ಬಂದಿರ್ತಾನೆ, ಬೆಂಗಳೂರು ಅಂತ ಸಿಟಿಗೋ ಅಥವಾ ಮುಂಬೈ ಅಂತ ಸಿಟಿಗೋ ಡೆಲ್ಲಿಗೋ ಅಥವಾ ಬೇರೆ ಕಡೆ ಹೋದಾಗ ಅವನು ಅಲ್ಲಿ ವೋಟನ್ನು ಪಡೆಯುವಂಥ ಅರ್ಜಿ ಹಾಕಿರ್ತಾನೆ. ಹೀಗಾಗಿ ಅಲ್ಲೊಂದು ವೋಟ್ ಇರುತ್ತೆ. ಹೀಗಾಗಿ ಎರಡು ಕಡೆ ಹೆಸರಿರುವಂಥ ಒಬ್ಬ ವ್ಯಕ್ತಿಯ ವೋಟನ್ನು ಒಂದು ಕಡೆ ಡಿಲೀಟ್ ಮಾಡಿ ಒಂದು ಕಡೆ ವೋಟ್ ಹಾಕುವಂಥ ಪ್ರಕ್ರಿಯೆ ಇದೆಯಲ್ಲ, ಇದಕ್ಕಾಗಿ ಮತಪಟ್ಟಿಯ ಪರಿಷ್ಕರಣೆ ಮಾಡಲೇಬೇಕಾಗತ್ತೆ. ಹೀಗಾಗಿ ಯಾರು ಕೂಡ ಹೆದರಬೇಕಾಗಿಲ್ಲ. ನೀವು ಒಬ್ಬ ಮತದಾರ ಒಂದು ಕಡೆ ಮತದಾನ ಮಾಡುವಂಥ ಹಕ್ಕು ಮಾತ್ರ ಇರೋದ್ರಿಂದ ಎರಡೆರಡು ಕಡೆ ಇದ್ದರೆ ಅವನು ಅನರ್ಹ ಮತದಾನ ಆಗ್ತಾನೆ, ಮತ್ತು ಒಂದು ಕಡೆ ಡಿಲೀಟ್ ಮಾಡಿ ಒಂದು ಕಡೆ ಅವನನ್ನು ಕೂರಿಸುವಂಥ ಪ್ರಕ್ರಿಯೆ ಆಗುತ್ತೆ. ಹೀಗಾಗಿ ಕಾಲಕ್ಕೆ ಈ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂದರೆ ಮತಪಟ್ಟಿಯ ಪರಿಷ್ಕರಣೆ ಆಗಲೇಬೇಕಾಗತ್ತೆ. ಮತ್ತು ದೇಶದ ಹಿತದೃಷ್ಟಿಯಿಂದ ಮತ್ತು ಕಾನೂನುಬದ್ಧವಾಗಿ ಒಬ್ಬ ವ್ಯಕ್ತಿಗೆ ಒಂದೇ ವೋಟನ್ನು ನೀಡುವ ಸಲುವಾಗಿ ಈ ಮತಪಟ್ಟಿಯ ಪರಿಷ್ಕರಣೆ ಆಗಲೇಬೇಕಾಗತ್ತೆ. ಹಾಗಾದರೆ ಈ ಮತಪಟ್ಟಿಯ ಪರಿಷ್ಕರಣೆ ಮಾಡುವಾಗ ಏನೇನು ಮಾಡಬೇಕು, ಯಾರು ಬರ್ತಾರೆ ಅಥವಾ ಯಾವ ಅಧಿಕಾರಿ ಬರ್ತಾರೆ, ಮನೆ ಹತ್ರ ಎಷ್ಟು ಸಲ ಬರ್ತಾರೆ, ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ, ಯಾವ ಮುಗಿಯುತ್ತೆ, ಆ ಮುಗಿದ ನಂತರ ಮತ್ತೇನಾದರೂ ಅವಕಾಶ ಇದೆಯಾ ಎನ್ನುವುದನ್ನು ನೋಡ್ತಾ ಹೋದರೆ ನಾಳೆಯಿಂದ ರಾಜ್ಯದಲ್ಲಿ ಅಂದರೆ ಜೂನ್ 30ರಿಂದ ರಾಜ್ಯದಲ್ಲಿ ಈ ಮತಪಟ್ಟಿಯ ಪರಿಷ್ಕರಣೆ ನಡೆಯುತ್ತೆ. ಯಾರು ಬರ್ತಾರೆ, ಈ ಮತಪಟ್ಟಿಯ ಪರಿಷ್ಕರಣೆ ಮಾಡಲಿಕ್ಕೆ ಯಾರು ಬರ್ತಾರೆ ಎನ್ನುವುದನ್ನು ನೋಡ್ತಾ ಹೋದರೆ BLOಗಳು ಬರ್ತಾರೆ, ಅಂದರೆ ಬೂತ್ ಲೆವೆಲ್ ಏಜೆಂಟ್ಗಳು ಬರ್ತಾರೆ. ಅವರು ಯಾರಾಗಿರ್ತಾರೆ? ದೊಡ್ಡ ಅಧಿಕಾರಿ ಆಗಿರ್ತಾರ, ಅಥವಾ ವಿಲೇಜ್ ಅಕೌಂಟೆಂಟ್ ಆಗಿರ್ತಾರೆ, ಅಥವಾ ತಹಸೀಲ್ದಾರ್ ಅವರು ಆಗಿರ್ತಾರೆ ಅನ್ನೋದನ್ನು ನೋಡ್ತಾ ಇದ್ರೆ ಆಯಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಂಗನವಾಡಿ ಟೀಚರ್ಸ್ ಇರ್ತಾರಲ್ಲ, ಅವರನ್ನು BLOಗಳಾಗಿ ನೇಮಕವನ್ನು ಮಾಡಿದೆ ಸರ್ಕಾರ. ಎಕ್ಸಾಂಪಲ್, ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು 10 ಅಂಗನವಾಡಿಗಳಿದೆ. ಎಕ್ಸಾಂಪಲ್, ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು 10 ಅಂಗನವಾಡಿ ಟೀಚರ್ಸ್ ಇದ್ದಾರೆ ಅಂದರೆ 4ರಿಂದ 5 ಅಂಗನವಾಡಿ ಟೀಚರ್ಸನ್ನು ಈ ಮತಪಟ್ಟಿಯ ವಿಶೇಷ ಪರಿಷ್ಕರಣೆಗಾಗಿ ನಿಯೋಜನೆ ಮಾಡಿ ಅವರನ್ನು BLOಗಳಾಗಿ ನಾಮಕರಣವನ್ನು ಮಾಡಿರ್ತಾರೆ. ಅವರು ಆಯಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವಂಥ ಅಂದರೆ ನಿಮಗೊಂದು 10 ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು 10 ಗ್ರಾಮಗಳಿದೆ. 10 ಅಂಗನವಾಡಿ ಟೀಚರ್ಸ್ಗಳ ಪೈಕಿ 4ರಿಂದ 5 ಅಂಗನವಾಡಿ ಟೀಚರ್ಸ್ಗಳನ್ನು BLOಗಳನ್ನು ನೇಮಕ ಮಾಡಿರ್ತಾರೆ, ಮತ್ತು ಅವರಿಗೆ 1ರಿಂದ 2 ಗ್ರಾಮವನ್ನು ಒಂದೊಂದು BLOಗಳಿಗೆ ಒಂದು ಸೂಚನೆ ಕೊಟ್ಟಿರ್ತಾರೆ. ನೀವು 2 ಗ್ರಾಮಗಳನ್ನು ನೀವು ಈ ಮತಪಟ್ಟಿಯ ಪರಿಷ್ಕರಣೆಯನ್ನು ಮಾಡಬೇಕು ಅನ್ನುವಂಥ ಸೂಚನೆ ಮತ್ತು ಮಾರ್ಗದರ್ಶನವನ್ನು ಕೊಟ್ಟಿರ್ತಾರೆ. ಅವರು ಬರುವಾಗ ಒಂದು ಅನ್ಯುಮರೇಷನ್ ಫಾರ್ಮನ್ನು ಇಟ್ಕೊಂಡು ಬಂದಿರ್ತಾರೆ. ಅಂದರೆ ಎಕ್ಸಾಂಪಲ್, ಒಬ್ಬ ಗಣಪತಿ ಎನ್ನುವಂಥ ಒಬ್ಬ ವ್ಯಕ್ತಿ ಒಂದು ಊರಲ್ಲಿದ್ದಾನೆ, ಅವನ ಮನೆಗೆ ಹೋಗಬೇಕು ಎನ್ನುವುದಾದರೆ ಆ ವ್ಯಕ್ತಿಯ ಒಂದು ಅನ್ಯುಮರೇಷನ್ ಫಾರ್ಮನ್ನು ಪ್ರಿಂಟೆಡ್ ತೆಗೆದುಕೊಂಡು ಬಂದಿರ್ತಾರೆ. ಆ ವ್ಯಕ್ತಿ ಹೆಸರು ಇರುತ್ತೆ, ಆ ವ್ಯಕ್ತಿಯ ವೋಟರ್ ಎಲ್ಲವೂ ಕೂಡ ಲಿಸ್ಟಲ್ಲಿರುತ್ತೆ. ಕೆಲವೊಂದು ಬ್ಲಾಕನ್ನು ಖಾಲಿ ಬಿಟ್ಟಿರ್ತಾರೆ. ನೋಡಿ, ಒಬ್ಬ ಗಣಪತಿ ಎನ್ನುವಂಥ ವೋಟರ್ ಇರ್ತಾರಲ್ಲ, ಅವರ ಮನೆ ಬಂದಾಗ
ಆ ವ್ಯಕ್ತಿಯ ವೋಟರ್ ಐ ಡಿಯ ಒಂದು ಪ್ರಿಂಟನ್ನು ತೆಗೆದುಕೊಂಡು ಪ್ರಿಂಟೆಡ್ ಫಾರ್ಮ್ನಲ್ಲಿ ಎನ್ಯುಮರೇಷನ್ ಫಾರ್ಮ್ ಬಂದಿರುತ್ತೆ. ಅವರಲ್ಲಿ ಹೆಸರು ಪ್ರಿಂಟ್ ಆಗಿರುತ್ತೆ, ಅವನ ವಿಳಾಸ ಪ್ರಿಂಟ್ ಆಗಿರುತ್ತೆ, ಎಲ್ಲವೂ ಪ್ರಿಂಟ್ ಆಗಿರುತ್ತೆ. ಕೆಲವೊಂದು ಕಾಲಮ್ ಅಲ್ಲಿ ಖಾಲಿ ಇರುತ್ತೆ. ಆ ಖಾಲಿ ಇದ್ದ ಫಾರ್ಮ್ಲಿ ಏನಿರುತ್ತೆ ಅನ್ನೋದು ನೋಡ್ತಾ ಹೋದರೆ ಆ ವಿಧಾನಸಭಾ ಕ್ಷೇತ್ರ ಅಂದರೆ ಗಣಪತಿ ನಾಯ್ಕ್ ಎನ್ನುವಂಥ ವ್ಯಕ್ತಿ ಆ ಊರಲ್ಲಿದ್ದಾನೆ. ಅವನ ವಿಧಾನಸಭಾ ಕ್ಷೇತ್ರ ಅಂಕೋಲಾ. ಅಂದರೆ ಅಂಕೋಲಾ ವಿಧಾನಸಭಾ ಕ್ಷೇತ್ರದ ನಂಬರ್ 171 ಆಗಿರುತ್ತೆ. ಅಂದರೆ ಬಿ ಎಲ್ ಒಗಳು ಹೇಳ್ತಾರೆ, ನೋಡಿ ಇಲ್ಲಿ 171 ಬರೆದಿರುತ್ತೆ ಅನ್ನುವಂಥ ಮಾತನ್ನು ಹೇಳಿ ಆ ಖಾಲಿ ಜಾಗದಲ್ಲಿ 171 ಎನ್ನುವಂಥ ಒಂದು ನಂಬರನ್ನು ಬರೀತಾರೆ. ಅದಕ್ಕೂ ಅವರು ಓಕೆ ಅನ್ಬೇಕಾಗತ್ತೆ. ಎರಡನೇದಾಗಿ ಅಂಕೋಲಾ ವಿಧಾನಸಭಾ ಕ್ಷೇತ್ರದ ಯಾವ ಭಾಗದಲ್ಲಿ ಗಣಪತಿ ಎನ್ನುವರು ಮತ ಹಾಕ್ತಾರೆ. ಎಕ್ಸಾಂಪಲ್, ಯಾವುದೋ ಒಂದು ಬೆಲೆಕೆರೆಯೋ ಬಾವಿಕೆರೆಯೋ ಒಂದು ಊರಲ್ಲಿ ಆ ಊರಿನ ಒಂದು ನಂಬರ್ ಇರುತ್ತೆ. ಆ ಸೆಕೆಂಡ್ ಕಾಲಮಲ್ಲಿ ಆ ಭಾಗದ ನಂಬರನ್ನು ಫಿಲಪ್ ಮಾಡಬೇಕಾಗತ್ತೆ. ಇದು ಎರಡನೇದಾಗಿ. ಮೂರನೇದಾಗಿ ಅವನು ಇದ್ದಂಥ ಆ ವ್ಯಕ್ತಿಯ ಗಣಪತಿಯ ವೋಟರ್ ಐ ಡಿಯ ಸೀರಿಯಲ್ ನಂಬರನ್ನು ಕೂಡ ನಮೂದೆ ಮಾಡಬೇಕಾಗತ್ತೆ. ಇದು ಎರಡನೇದಾಗಿ. ಜೊತೆಗೆ ಒಂದು ಆ ವಿಧಾನಸಭಾ ಕ್ಷೇತ್ರದ ನಂಬರ್ ಇರುತ್ತೆ, ಅದನ್ನು ಅಲ್ಲಿ ನಂಬರ್ ಬರೀಬೇಕಾಗತ್ತೆ. ಎರಡನೇದಾಗಿ ಆ ವಿಧಾನಸಭಾ ಕ್ಷೇತ್ರದ ಯಾವ ಭಾಗದಲ್ಲಿ ಯಾವ ಊರಿನಲ್ಲಿ ಮತ ಹಾಕ್ತಾನೆ ಆ ನಂಬರ್ನ ನಮೂದು ಮಾಡಬೇಕಾಗತ್ತೆ. ಮೂರನೇದಾಗಿ ಆ ವ್ಯಕ್ತಿಯ ವೋಟರ್ ಐ ಡಿ ಇರುತ್ತಲ್ಲ ಆ ವೋಟರ್ ಐ ಡಿಯ ಸೀರಿಯಲ್ ಆ ನಂಬರನ್ನು ಅಲ್ಲಿ ಫಿಲಪ್ ಮಾಡಬೇಕಾಗತ್ತೆ. ನಾಲ್ಕನೆಯದಾಗಿ ಒಂದು ಫೋಟೋ ಕೊಡಬೇಕಾಗತ್ತೆ. ಆ ಫೋಟೋವನ್ನು ಅಲ್ಲಿ ಅಟ್ಯಾಚ್ ಮಾಡ್ತಾರೆ, ಎನ್ಯುಮರೇಷನ್ ಫಾರ್ಮಲ್ಲಿ ಅಟ್ಯಾಚ್ ಮಾಡ್ತಾರೆ. ಐದನೇದಾಗಿ ಒಂದು ಸಹಿಯನ್ನು ಮಾಡಬೇಕಾಗತ್ತೆ. ಹೌದು, ಇದೆಲ್ಲವೂ ಕೂಡ ಸತ್ಯ ಅನ್ನುವಂಥ ದಿಕ್ಕಿನಲ್ಲಿ ಕೆಳಗಡೆ ಆ ಫಾರ್ಮ್ ಮೇಲೆ ಒಂದು ಸಹಿ ಮಾಡಬೇಕಾಗುತ್ತೆ. ಜೊತೆಗೆ ಆ ಸಹಿ ಮಾಡಿದ ನಂತರ ಒಂದು ಕಾಪಿಯನ್ನು ಬಿ ಎಲ್ಗಳು ಇಟ್ಕೊಳ್ತಾರೆ, ಮತ್ತೊಂದು ಕಾಪಿಯನ್ನು ಹೌದು ನಾನು SIR ಒಂದು ಪಟ್ಟಿಯಲ್ಲಿ ಒಳಗೊಂಡಿದ್ದೇನೆ, ಮತ ಪರಿಷ್ಕರಣೆ ಪಟ್ಟಿಯಲ್ಲಿ ಒಳಗೊಂಡಿದ್ದೇನೆ, ನಾನು ಎಲ್ಲವೂ ಕೂಡ ಫಾರ್ಮನ್ನು ಫಿಲಪ್ ಮಾಡಿದ ದೃಷ್ಟಿಯಲ್ಲಿ ಸ್ಕ್ಯಾನ್ ಕಾಪಿಯನ್ನು ಆ ಮತದಾರರಿಗೆ ಕೊಟ್ಟು ಹೋಗ್ತಾರೆ. ಬಿ ಎಲ್ ಒ ಬರುವುದರ ಜೊತೆಗೆ ಅಂಗನವಾಡಿ ಟೀಚರ್ ಇರ್ತಾರಲ್ಲ, ಆ್ಯಸ್ ಎ ಬಿ ಎಲ್ ಒ ಬರುವುದರ ಜೊತೆಗೆ ಆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ BLA ಕೂಡ ಬರಬಹುದು. ಇಲ್ಲ ನನ್ನ ಸಮ್ಮುಖದಲ್ಲಿ ಆಗಬೇಕು ಅಂದರೆ ನಮ್ಮ ಕರ್ನಾಟಕದಲ್ಲಿ ಎಕ್ಸಾಂಪಲ್ ಕಾಂಗ್ರೆಸ್ ಇದೆ, BJP ಇದೆ, JDS ಇದೆ. ಒಬ್ಬರ ಜೊತೆ 3 ಏಜೆಂಟ್ ಕೂಡ ಬರಬಹುದು. ಇಲ್ಲ ಅವರು ಏನೋ ಮಾಡ್ತಾರೆ, ಅವನೊಬ್ಬ ನಿಷ್ಠಾವಂತ ವ್ಯಕ್ತಿ ಅಥವಾ ಅವನು ಅರ್ಹ ವ್ಯಕ್ತಿ ಇದ್ದಾನೆ, ಆ ಅರ್ಹ ವ್ಯಕ್ತಿಯನ್ನು ಅನರ್ಹ ಮಾಡಬಹುದು ಎನ್ನುವಂಥ ಗೊಂದಲದಲ್ಲಿ ಸಂಶಯದಲ್ಲಿ ಕಾಂಗ್ರೆಸ್ನವರು ಬರಬಹುದು. BLOಗಳ ಜೊತೆಗೆ BLA ಅಂದರೆ ಬ್ಲಾಕ್ ಬೂತ್ ಲೆವೆಲ್ ಏಜೆಂಟ್, ಪಕ್ಷದ ಏಜೆಂಟ್ಗಳು ಬರಬಹುದು. ಅದು ಕಾಂಗ್ರೆಸ್ನಿಂದ ಬರಬಹುದು ಅಥವಾ BJPಯಿಂದ ಬರಬಹುದು. ಅವರ ಸಮ್ಮುಖದಲ್ಲಿ ಈ ಎಲ್ಲ ಕಾರ್ಯವನ್ನು ಕೂಡ BLOಗಳು ಅಂದರೆ ಅಂಗನವಾಡಿ ಟೀಚರ್ಸ್ಗಳು ಎಲ್ಲ ಕಾರ್ಯವನ್ನು ಮಾಡ್ತಾರೆ. ಅವ್ರು ಸುಮ್ಮನೆ ನೋಡಬಹುದೇ ಹೊರತು ಅವರು ಆಗ ಮಾಡಿ ಹೀಗೆ ಮಾಡಿ ಅನ್ನುವಂತ ಹೇಳಲಿಕ್ಕೆ ಆಗೋದಿಲ್ಲ. ಜಸ್ಟ್ ಸಾಕ್ಷಿಯಾಗಿ ಇಲ್ಲ ಇವರು ಸರಿಯಾಗಿ ಮಾಡ್ತಾ ಇದ್ದಾರೆ ಆ್ಯಸ್ ಎ ಬೂತ್ ಲೆವೆಲ್ ಏಜೆಂಟ್ ಆಗಿ ಬರ್ತಾರೆ. ಏನಾದರೂ ಗೋಲ್ಮಾಲ್ ಆಗಿದೆ, ಏನು ಡಾಕ್ಯುಮೆಂಟ್ಸ್ ಕೊಡದಿದೆ, ಏನೋ ಮಾಡ್ಕೊಂಡು ಓಕೆ ಅಂದ್ಬಿಡ್ತಾರೆ ಅಥವಾ ಅವ್ರನ್ನ ಅನರ್ಹ ಮಾಡ್ತಾರೆ ಅನ್ನುವಂಥ ಒಂದು ಪರಿಷ್ಕರಣೆಗಾಗಿ ಒಂದು ಸ್ಕ್ವಾಡ್ ಅಂತಾರಲ್ಲ, ಆ ಸ್ಕ್ವಾಡ್ ರೀತಿಯಲ್ಲಿ ಬೂತ್ ಲೆವೆಲ್ ಏಜೆಂಟ್ಗಳು ಪಕ್ಷದ ವತಿಯಿಂದ ಬರಬಹುದು, ಬರದೇ ಇರಬಹುದು. ಅದು ಪಕ್ಷಕ್ಕೆ ಸಂಬಂಧಪಟ್ಟ ವಿಷಯ. ಬರಲಿಕ್ಕೆ ಒಂದು ಸಂವಿಧಾನದಲ್ಲಿ ಚಾನ್ಸ್ ಇದೆ. ಇಷ್ಟಕ್ಕೆ ಆ ಕಾರ್ಯ ಮುಗಿಯುತ್ತೆ. ಒಂದು ಸಲ ಬಂದಾಗ ಅವರು ಇರಲಿಲ್ಲ ಅಂದರೆ ಮತ್ತೊಂದು ದಿನ ಬರ್ತಾರೆ. ಆ 2ನೇ ಸಲನೂ ಇರಲಿಲ್ಲ ಅಂದರೆ 3ನೇ ಸಲ ಬರ್ತಾರೆ. 3ನೇ ಸಲನೂ ಕೂಡ ಆ ಕುಟುಂಬದ ಒಬ್ಬನೂ ವ್ಯಕ್ತಿ ಇಲ್ಲ ಅಂದರೆ ಆಗ ಅವ್ರೇನು ಮಾಡ್ತಾರೆ ಅಂದರೆ ಲಾಕ್ ಎನ್ನುವಂಥ ಒಂದು ಹಣೆಪಟ್ಟಿಯನ್ನು ಕಟ್ಟಿ, ಅಂದರೆ ಹೌಸ್ ಲಾಕ್ ಎನ್ನುವಂಥ ಒಂದು ಮಾರ್ಕನ್ನು ಮಾಡಿಕೊಂಡು ಅವರು ಹೋಗ್ಬಿಡ್ತಾರೆ. ಹಾಗಾಗಿ ಅವನು ಅನರ್ಹರಾಗ್ತಾನೆ. ನೀವು ಯಾವೆಲ್ಲ ಡಾಕ್ಯುಮೆಂಟ್ಸ್ ಕೊಡಬೇಕಂದ್ರೆ ನೋಡಿ, ಯಾವೆಲ್ಲ ಡಾಕ್ಯುಮೆಂಟ್ಸ್ ಕೊಡಬೇಕಂದ್ರೆ ಒಂದು ನಿಮ್ಮ ಆಧಾರ್ ಕಾರ್ಡ್ ಇರ್ಬೋದು, ವೋಟರ್ ID, ಒಂದು ಫೋಟೋ, ಸಂಬಂಧಪಟ್ಟ ಜನ್ಮ ದಿನಾಂಕ ಎಲ್ಲವನ್ನು ಕೊಡಬೇಕಾಗುತ್ತೆ. ಅವೆಲ್ಲವೂ ಕೂಡ ಅವರು ಹೇಳ್ತಾರೆ. ಸದ್ಯದ ಮಟ್ಟಿಗೆ ಈ SIR ಅಂದರೆ ಅಥವಾ ಮತಪಟ್ಟಿಯ ವಿಶೇಷ ಪರಿಷ್ಕರಣೆಯಲ್ಲಿ ಯಾವುದೇ ಗೊಂದಲ ಇಲ್ಲ. ನೀವು ವೋಟರ್ ಹಾಕ್ತೀರಿ ಅಂದರೆ ಮೊದಲ ಹಂತದಲ್ಲಿ ನಿಮ್ಮ ಒಂದು ಬೂತ್ ಲೆವೆಲ್ ಅಂದರೆ ವಿಧಾನಸಭಾ ಕ್ಷೇತ್ರದ ಒಂದು ನಂಬರ್ನ ನಮೂದಿ ಮಾಡ್ತಾರೆ. ನೀವು ಹಾಕುವಂಥ ಮತ ಸ್ಥಳ ಇದೆಯಲ್ಲ, ಒಂದು ಪಂಚಾಯತಿ ವ್ಯಾಪ್ತಿ ಅಥವಾ ಈ ಯಾವ ಭಾಗದಲ್ಲಿ ಮತ ಹಾಕ್ತಿರಲ್ಲ ಆ ಭಾಗದ ಒಂದು ನಂಬರ್ನ ಬರ್ಕೋತಾರೆ. ಜೊತೆಗೆ ಒಂದು ಫೋಟೋ ಕೊಡಬೇಕಾಗತ್ತೆ, ಜೊತೆಗೆ ನಿಮ್ಮ ವೋಟರ್ ID ಕೊಡಬೇಕಾಗತ್ತೆ. ಜನ್ಮ ದಿನಾಂಕಕ್ಕೆ ಯಾವುದಾದ್ರೂ ಒಂದು ದಾಖಲಾತಿ ಕೊಡ್ಬೋದು. ಅದಿಲ್ಲ ಅಂದರೂ ಕೂಡ ಅದು ಯಾರು BLOಗಳು ಅದನ್ನು ತೆಗೆದುಕೊಂಡು ಹೋಗ್ತಾರೆ. ಯಾವುದೇ ಒಂದು ಗೊಂದಲ ಇಲ್ಲ. ಗೊಂದಲ ಯಾರಿಗಿದೆ ಅಂದರೆ ಬೇರೆ ರಾಜ್ಯದವರು ಬಂದು ಇಲ್ಲಿ ಬಂದಾಗ ಅಥವಾ ನೀವು 2002ರಲ್ಲಿ ವೋಟ್ ಹಾಕಿದಂಥ ಡಾಕ್ಯುಮೆಂಟ್ಸ್ಗೂ ಈ ಡಾಕ್ಯುಮೆಂಟ್ಸ್ಗೆ ಏನಾದರೂ ಗೊಂದಲ ಇದೆಯಾ, ಒಂದು ವೇಳೆ ಗೊಂದಲ ಇದ್ದರೆ ಯಾಕೆ ಗೊಂದಲ ಆಯಿತು ಎನ್ನುವಂಥ ಒಂದು ರಿಪೋರ್ಟನ್ನು ಕೂಡ ಕೊಡಬೇಕಾಗುತ್ತೆ. ಅದಕ್ಕೂ ಕೂಡ ಆಪ್ಷನ್ ಇದೆ ನೋಡಿ. 2002ರಲ್ಲಿ ನೀವು ವೋಟರ್ ಲಿಸ್ಟ್ನಲ್ಲಿ ಇದ್ದರೆ
ನೋಡಿ, ಹೊಸ ವೋಟರ್ ಲಿಸ್ಟ್ಗೆ ಏನೂ ಸಂಬಂಧಪಡಲ್ಲ. ನೀವು 2015, 2016ರಲ್ಲಿ ನಿಮ್ಮ ಒಂದು ವೋಟ್ ಬಂತಂದ್ರೆ ನಿಮಗೇನು ಸಮಸ್ಯೆ ಆಗಲ್ಲ. ಒಂದು ವೇಳೆ 2002ರಲ್ಲಿ ನೀವು ಮತ ಹಾಕಿದ್ರಿ ಅಂದಾಗ ಇಲ್ಲಿ ಏನಾದರೂ ಗೊಂದಲ ಆಯಿತಾ ಆವಾಗ ನೋಡ್ತಾರೆ. ಇಲ್ಲ ಅಂದರೆ ಸದ್ಯದ ಮಟ್ಟಿಗೆ ಈ SIR ಪ್ರಕ್ರಿಯೆಯಲ್ಲಿ ಕರ್ನಾಟಕದ ಮಟ್ಟಿಗೆ ಯಾವುದೇ ಗೊಂದಲ ಇಲ್ಲ. ಬರ್ತಾರೆ, BLOಗಳು ಬರ್ತಾರೆ, ಬಂದುಕೊಂಡು ಆ 3-4 ಆಪ್ಷನ್ ಕೇಳ್ತಾರೆ, ಒಂದು ಡಾಕ್ಯುಮೆಂಟ್ಸ್ ಕೇಳ್ತಾರೆ, ಅದು ಆಧಾರ್ ಕಾರ್ಡ್ ಆಗಿರ್ಬೋದು, ವೋಟರ್ ಕಾರ್ಡ್ ಆಗಿರ್ಬೋದು, ಎಲ್ಲವೂ ಕೂಡ ಕೇಳ್ತಾರೆ. ಜೊತೆಗೆ ಜನ್ಮ ದಿನಾಂಕ ಹಳೆಯ ಕೇಸ್ನಲ್ಲಿ ಇರಲ್ಲ, ಜೊತೆಗೆ ಅವರ TC ಇರಲ್ಲ, ಯಾವುದೂ ಇರಲ್ಲ. ಸದ್ಯದ ಮಟ್ಟಿಗೆ ಯಾವುದೂ ಕೂಡ ಗೊಂದಲ ಇಲ್ಲ. ನೋಡಿ, ಮಾಧ್ಯಮದಲ್ಲಿ ದೊಡ್ಡ ಚರ್ಚೆ ಆಗ್ತಿದೆ. ಪಾಸ್ಪೋರ್ಟ್ ಬೇಕಂತೆ, ಜನ್ಮದಿನ ಬೇಕಂತೆ, ಅವರ ಅಜ್ಜನ ಬೇಕಂತೆ, ಅವರ ಮುತ್ತಾತ ಬೇಕಂತೆ, ಅವರ ತಾತನ ತಾತ ಬೇಕಂತೆ, ಎಲ್ಲವೂ ಕೂಡ ಚರ್ಚೆ ಆಗ್ತಿದೆ. ಆದರೆ ನನಗೆ ಸಿಕ್ಕಂಥ ಸದ್ಯದ ಮಾಹಿತಿ ಪ್ರಕಾರ ಬೂತ್ ಲೆವೆಲ್ ಆಫೀಸರ್ಸ್ಗಳು ಅಂದರೆ ಅಂಗನವಾಡಿ ಟೀಚರ್ಸ್ಗಳು ಒಂದು ಎನ್ಯುಮರೇಷನ್ ಫಾರ್ಮನ್ನು ಹಿಡ್ಕೊಂಡು ಬರ್ತಾರೆ. ಆ ಫಾರ್ಮ್ನಲ್ಲಿ ಒಂದು 3-4 ಬ್ಲಾಕನ್ನು ಖಾಲಿ ಬಿಟ್ಕೊ ಬಂದಿರ್ತಾರೆ. ಆ ಖಾಲಿ ಬಿಟ್ಟ ಫಾರ್ಮ್ನಲ್ಲಿ ಅವ್ರು ಹೇಳಿದಾಗೆ ನೀವು ಹೇಳಿಬಿಟ್ರೆ, ಅಥವಾ ಫಾರ್ಮ್ ನೀವು ಯಾವ ವಿಧಾನಸಭಾ ಕ್ಷೇತ್ರ, ನೀವು ಯಾವ ಬದಲಿ ಮತ ಹಾಕ್ತೀರಿ, ನಿಮ್ಮದೊಂದು ವೋಟರ್ ID ಕೊಡಿ, ಅಥವಾ ನಿಮ್ಮದೊಂದು ರೇಷನ್ ಕಾರ್ಡ್ ಕೊಡಿ, ಅಥವಾ ನಿಮ್ದು ಏನಾದರೂ ಒಂದು ID ಕಾರ್ಡ್ ಕೊಡಿ ಎನ್ನುವುದನ್ನು ಹೇಳಿಕೊಂಡು ಅದನ್ನು ಜೆರಾಕ್ಸ್ ಮಾಡ್ಕೊಂಡು ಹೋಗ್ತಾರೆ. ಅಷ್ಟಕ್ಕೆ ನೀವು ಮತ ಪರಿಷ್ಕರಣೆಯಲ್ಲಿ ಪಾಸ್ ಆಗಿದ್ದೀರಿ. ಜೊತೆಗೆ ಮುಂದಿನ ಚುನಾವಣೆಯಲ್ಲಿ ನೀವು ಮತವನ್ನು ಹಾಕಬಹುದು. ಒಂದು ವೇಳೆ ತಂದೆ ತಾಯಿ ಊರಲ್ಲಿರ್ತಾರೆ, ಮಗ ಎಲ್ಲೋ ಒಂದು ಜಾಬಿಗೆ ಬಂದಿರ್ತಾನೆ, ಹಾಗಾದವರು ಕೂಡ ಮಗ ಹೋಗಬಹುದು ಅಥವಾ ಹೋಗದೆ ಮಗನ ಪರವಾಗಿ ತಂದೆಯವರು ಕೂಡ ಆ ಎನ್ಯುಮರೇಷನ್ ಫಾರ್ಮನ್ನು ಫಿಲ್ಅಪ್ ಮಾಡಬಹುದು. ಇದು ಒಂದು ಅಡ್ವಾಂಟೇಜ್. ತುಂಬ ದೂರದಲ್ಲಿರ್ತಾರೆ, ತುಂಬ ದೂರದಲ್ಲಿ ಇದ್ಕೊಂಡು ಕೆಲಸ ಮಾಡ್ತಿರ್ತಾರೆ. ಅವರು ಎಲೆಕ್ಷನಿಗೆ ಬಂದು ಮತ ಹಾಕುವಂಥ ಪರಿಸ್ಥಿತಿ ಇರುವಾಗ ಪದೇ ಪದೇ SIRಗೆ ಬಂದ್ಕೊಂಡು ಮತ ಹಾಕೋದಾಗಲಿ, ಪದೇ ಪದೇ ಬಂದು ಅಲ್ಲಿ ಫಾರ್ಮ್ ಫಿಲ್ಅಪ್ ಮಾಡೋದು ಕಷ್ಟ ಎನ್ನುವಂಥ ರೀತಿಯಲ್ಲಿ ಮತ್ತೊಂದು ಆಪ್ಷನನ್ನು ಸರ್ಕಾರ ಕೊಟ್ಟಿದೆ. ಒಂದು ವೇಳೆ ಮಗನಾದಂಥವನು, ಮಗಳಾದಂಥವ್ರು ಅಥವಾ ಆ ವ್ಯಕ್ತಿ ಮನೆಯಲ್ಲಿ ಇಲ್ಲ ಅಂದರೆ ತಂದೆ ಅಥವಾ ತಾಯಿಗೆ ಆ ಅಧಿಕಾರ ಇರುತ್ತೆ. ಆ ಫಾರ್ಮ್ನಲ್ಲಿ ಒಂದು ಆಪ್ಷನ್ ಇದೆ, ಇವನು ನನ್ನ ಮಗ ಎನ್ನುವಂಥ ಆಪ್ಷನ್ ಇದೆ. ಆ ಆಪ್ಷನ್ನ ಫಿಲ್ಅಪ್ ಮಾಡಿ ತಂದೆ, ಮಗನ ಪರವಾಗಿ ತಂದೆ ಕೂಡ ಸಹಿ ಮಾಡಬಹುದು ಮತ್ತು ಆ ಒಂದು ಮತ ಪರಿಷ್ಕರಣೆ ಪಟ್ಟಿಯಲ್ಲಿ ಅವನು ಕೂಡ ಅರ್ಹರಾಗ್ತಾನೆ. ಹೀಗಾಗಿ ಎಲ್ಲೋ ದೂರ ಇದ್ದವರು ಇಲ್ಲಿ ನಾನು ಹೋಗಲೇಬೇಕು, ನಾನು ಏನು ರಜೆ ಹಾಕಬೇಕು, ಅಥವಾ ಆ ದಿನಕ್ಕೆ ನಾನು ಹೋಗಿ ಮುಟ್ಟಬೇಕು ಎನ್ನುವಂಥ ಯಾವುದೇ ಒಂದು ಗೊಂದಲ ಬೇಡ. ನೀವು ನಿಮ್ಮ ತಂದೆ ತಾಯಿ ಹೇಳಿ ನೀವೆಲ್ಲ ಡಾಕ್ಯುಮೆಂಟ್ಸನ್ನೆಲ್ಲ ಕೊಟ್ಟಿದ್ರೆ ಆಗ ತಂದೆ ತಾಯಿಯಾದಂಥವರು BLOಗಳು ಬಂದಾಗ ಡಾಕ್ಯುಮೆಂಟ್ಸನ್ನು ಕೊಡ್ತಾರೆ ಮತ್ತು ತಂದೆಯಾದವನು ಅಥವಾ ತಾಯಿಯಾದವರು ನಿಮ್ಮ ಪರವಾಗಿ ಸಹಿಯನ್ನು ಮಾಡಬಹುದು. ನಿಮ್ಮ ಒಂದು ಫೋಟೋ ಕೊಡಬೇಕಾಗುತ್ತೆ. ನಿಮ್ಮ ದಾಖಲಾತಿಗಳನ್ನು ಕೊಟ್ಬಿಟ್ರೆ BLOಗಳು ನಿಮ್ಮನ್ನು ಕೂಡ ಅರ್ಹರನ್ನಾಗಿ ಮಾಡಿ ಮತಪಟ್ಟಿಯಲ್ಲಿ ಮತ್ತೊಮ್ಮೆ ಸೇರಿಸ್ಕೊಳ್ತಾರೆ. ಇಲ್ಲಿ ಯಾವುದೂ ಕೂಡ ಗೊಂದಲ ಇಲ್ಲ. ಸಾಮಾಜಿಕ ಜಾಲತಾಣದ ವಿರೋಧ ಪಕ್ಷಗಳು, ಆ ಪಕ್ಷಗಳು ಒಂದು ಗೊಂದಲವನ್ನು ಸೃಷ್ಟಿ ಮಾಡ್ತಾನೆ ಇರುತ್ತೆ. ಜೊತೆಗೆ ಎರಡನೇ ಆಪ್ಷನ್ ಅಂದರೆ ಸರ್ಕಾರ ಆನ್ಲೈನ್ ಅಪ್ಲಿಕೇಶನನ್ನು ಕೂಡ ಬಿಟ್ಟಿದೆ. ಅಂದರೆ ವೋಟರ್ ಹೆಲ್ಪ್ಲೈನ್ ಎನ್ನುವಂಥ ಒಂದು ವೆಬ್ಸೈಟ್ನಲ್ಲಿ ಇದೇ ರೀತಿಯ ಒಂದು ಎನ್ಯುಮರೇಷನ್ ಫಾರ್ಮನ್ನು ಬಿಟ್ಟಿದೆ. ನೀವು ಸಂಬಂಧಪಟ್ಟ ದಾಖಲಾತಿಗಳನ್ನ ಅಲ್ಲಿ ಫಿಲ್ಅಪ್ ಮಾಡಿ ಅಪ್ಲೋಡ್ ಮಾಡಿ ಕೊಟ್ಬಿಟ್ರೆ ಅಲ್ಲೂ ಕೂಡ ನಿಮಗೆ ಯಾವುದೇ ತೊಂದರೆ ಆಗಲ್ಲ. ಕೆಲವೊಂದು ಗೊಂದಲ ಇತ್ತು, ಇಲ್ಲ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರುತ್ತೆ, ಅಥವಾ ಆಧಾರ್ ಕಾರ್ಡಲ್ಲಿ ಒಂದು ಸ್ಪೆಲ್ಲಿಂಗ್ ಇರುತ್ತೆ, ಅಥವಾ ಅಲ್ಲಿ ಸರ್ನೇಮು, ಪ್ರಿಫಿಕ್ಸು, ಸಫಿಕ್ಸ್ ಎಲ್ಲ ಕೂಡ ಗೊಂದಲ ಇರುತ್ತೆ ಅನ್ನುವಂಥ ಮಾತು ಕೂಡ ಕೇಳಿಬರ್ತಾಯಿತ್ತು. ಆದರೆ ಅಲ್ಲಿ ಈ ಮ್ಯಾನ್ಯುವಲಿ BLOಗಳು ಬಂದಾಗ ಯಾವುದೋ ಗೊಂದಲ ಇದ್ದರೂ ಕೂಡ ಅವರು ಸಂಬಂಧಪಟ್ಟಂಥ 3-4 ದಾಖಲಾತಿಗಳಲ್ಲಿ ಒಂದು ಮ್ಯಾಚ್ ಆದರೂ ಕೂಡ ಅವರು ತೆಗೆದುಕೊಂಡು ಹೋಗ್ತಾರೆ. ನಿಮಗೆಲ್ಲ ಸಮಸ್ಯೆ ಆಗುತ್ತಂದರೆ ಆನ್ಲೈನ್ ಅಪ್ಲಿಕೇಶನ್ ಮಾಡುವಾಗ, ಆನ್ಲೈನ್ ಅಪ್ಲಿಕೇಶನಲ್ಲಿ ಈ SIRನ ಪ್ರಕ್ರಿಯೆಯನ್ನು ನೀವು ಅಪ್ಲೋಡ್ ಮಾಡುವಾಗ ಅಲ್ಲೇನಾದರೂ ಗೊಂದಲ ಇದ್ದರೆ ಅಲ್ಲಿ ಸ್ವಲ್ಪ ಗೊಂದಲ ಆಗುತ್ತೆ. ಹಾಗಾಗಿ ನೀವು ಏನಾದರೂ ಗೊಂದಲ ಇದ್ದಂಥವ್ರು ನೇರವಾಗಿ BLOಗಳು ಬರುವ ಡೇಟಿಗೆ ನೀವು ಹೋಗ್ಬಿಟ್ರೆ ಅಲ್ಲಿ ಯಾವುದೇ ಗೊಂದಲ ಇರಲ್ಲ. ನೀವು 3-4 ಡಾಕ್ಯುಮೆಂಟ್ಸಲ್ಲಿ ಒಂದು ಡಾಕ್ಯುಮೆಂಟ್ ಸರಿ ಇದ್ದರೂ ಕೂಡ BLOಗಳು ಅದನ್ನು ಪರಿಷ್ಕರಣೆ ಮಾಡಿ ಅದನ್ನು ಓಕೆ ಅಂದ್ಕೊಂಡು ನಿಮ್ಮನ್ನು ಮತಪಟ್ಟಿಯಲ್ಲಿ ಪರಿಷ್ಕರಣೆ ಆಗಿದೆ ಅನ್ನುವಂಥ ಒಂದು ಸರ್ಟಿಫಿಕೇಟ್ ಕೂಡ ಕೊಡ್ತಾರೆ. ಹೀಗಾಗಿ ಯಾವುದೇ ಗೊಂದಲ ಇಲ್ಲ. ಗೊಂದಲ ಆಗೋದು ಎಲ್ಲಂದರೆ ಬೇರೆ ರಾಜ್ಯದವರು ಬಂದಾಗ ಅಥವಾ ಬೇರೆ ಬೇರೆ ಎರಡೆರಡು ಕಡೆ ಇದ್ದಾಗ ಆ ಗೊಂದಲ ಆಗುತ್ತೆ. ಸದ್ಯದ ಮಟ್ಟಿಗೆ ನಮ್ಮ ರಾಜ್ಯದಲ್ಲಿ SIR ಪ್ರಾರಂಭ ಆಗುತ್ತೆ ನಾಳೆಯಿಂದ, ಯಾವುದೇ ಗೊಂದಲ ಇಲ್ಲ. ನಾಳೆಯಿಂದ ಜುಲೈ 29 ತನಕ SIR ಆರಂಭ ಆಗುತ್ತೆ ಮತ್ತು 29ಕ್ಕೆ ಮುಗಿಯುತ್ತೆ. ಅದಾದ ನಂತರ ಆಗಸ್ಟ್ 5ರಿಂದ ಸೆಪ್ಟೆಂಬರ್ 4 ತನಕ ನೀವು ಆಕ್ಷೇಪಣೆಯನ್ನು ಸಲ್ಲಿಸಬಹುದು. ಆಗಸ್ಟ್ 5ರಿಂದ ಸೆಪ್ಟೆಂಬರ್ 4 ತನಕ ನೋಡಿ, ಜೂನ್ 30ರಿಂದ ನಾಳೆಯಿಂದ ಜುಲೈ 29 ತನಕ SIR ಆಗುತ್ತೆ. ಅದಾದ ನಂತರ ಆಗಸ್ಟ್ 5ಕ್ಕೆ ಒಂದು ಪಟ್ಟಿ, ಮತಪಟ್ಟಿಯನ್ನು ಸರ್ಕಾರ ಬಿಡುಗಡೆ ಮಾಡುತ್ತೆ. ಆಯಾ ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿ, ಆಯಾ ಒಂದು ತಾಲೂಕು ವ್ಯಾಪ್ತಿಯಲ್ಲಿ
ಆಗ ನಿಮಗೆ ಬರುತ್ತಲ್ಲ, ನಿಮಗಿಲ್ಲ, ನೀವು ಅನರ್ಹರಾಗಿದ್ದೀರಿ, ಹಾಗಾಗಿದ್ದೀರಿ, ಹೀಗಾಗಿದ್ದೀರಿ ಅಂತ ಒಂದು ನೋಟಿಸ್ ಬಂದಾಗ ಮತ್ತೆ ನಿಮಗೆ ಆಗಸ್ಟ್ 5ರಿಂದ ಸೆಪ್ಟೆಂಬರ್ 4ರ ತನಕ 30 ದಿನಗಳ ಕಾಲ ನಿಮ್ಗೆ ಅವಕಾಶ ಇರುತ್ತೆ. ನೀವು ಆಕ್ಷೇಪಣೆಯನ್ನು ಸಲ್ಲಿಸಬಹುದು. ಕೆಲವೊಂದು ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಕೆಲವೊಂದು BLO ಅಂದರೆ BLA ಮುಖಾಂತರ, ಇಲ್ಲ ನಮ್ಗೆ ಸ್ವಲ್ಪ ಸರಿ ಮಾಡಿಕೊಡಿ, ನಿಮ್ಮ ಪಕ್ಷದ ಏಜೆಂಟ್ ಇರ್ತಾರಲ್ಲ, ಕಾಂಗ್ರೆಸ್ನವರು ಅಥವಾ BJPಯವರು ಏಜೆಂಟ್ ಮುಖಾಂತರ, ಇಲ್ಲ ನಮ್ಗೆ ಸ್ಪೆಲ್ಲಿಂಗ್ ಸರಿಯಾಗಿದೆ, ಸಂಬಂಧಪಟ್ಟ ತಹಸೀಲ್ದಾರ್ ಆಫೀಸಲ್ಲಿ ಹೋಗಿ ಸರಿ ಮಾಡ್ಕೊಂಡು ಬರ್ಬೋದು. ಆಗ ಮತ್ತೆ ನೀವು ಅಪ್ಲೈ ಮಾಡ್ಬೋದು. ಆಗ ನಿಮಗೆ 1 ತಿಂಗಳ ಕಾಲ ಟೈಮ್ ಇರುತ್ತೆ. ಆ ಟೈಮಲ್ಲಿ ನೀವು ಆಕ್ಷೇಪಣೆಯನ್ನು ಸಲ್ಲಿಸಿ ನಿಮ್ಮ ಹಕ್ಕನ್ನು ಕೂಡ ಮಂಡಿಸಬಹುದು. ಕೊನೆಯದಾಗಿ ಅಕ್ಟೋಬರ್ 7ರಂದು ಅಂತಿಮವಾಗಿ ಈ SIR ಪ್ರಕ್ರಿಯೆ ಕಂಪ್ಲೀಟ್ ಆಗಿ ಅಂತಿಮ ಹಂತದ ಒಂದು ಮತಪಟ್ಟಿಯ ಲೀಸ್ಟ್ ಕೂಡ ಬರುತ್ತೆ. ಅದು ಅಂತಿಮ ಲೀಸ್ಟ್ ಆಗುತ್ತೆ. ಅಲ್ಲೇ ತನಕ ನೀವು ಈಗ ವೋಟರ್ ID ಇರುತ್ತೆ, ಎಲ್ಲವೂ ಇದ್ರೂ ಕೂಡ ನೀವೆಲ್ಲ ಈ ಎಕ್ಸಾಮನ್ನು ಪಾಸ್ ಮಾಡಬೇಕು. ಎಲ್ಲ ಪರಿಷ್ಕರಣೆ ಆದ ನಂತರ ಅಕ್ಟೋಬರ್ 7ರಂದು ಕೊನೆಯ ಹಂತದಲ್ಲಿ ಒಂದು ಅಂತಿಮ ಪಟ್ಟಿ ಬರುತ್ತೆ. ಅಂತಿಮ ಪಟ್ಟಿಯಲ್ಲಿ ನಿಮ್ಮ ಹೆಸರಿದ್ದರೆ ನೀವು ಮುಂದಿನ ಚುನಾವಣೆಯಲ್ಲಿ ಮತ ಹಾಕಬಹುದು. ಜೊತೆಗೆ ಕೆಲವೊಂದು ಗೊಂದಲ ಇದೆ. ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಬೇಕಂದರೆ ಈ ಪಟ್ಟಿ ಪರಿಷ್ಕರಣೆಯಲ್ಲಿ ನೀವು ಪಾಸ್ ಆಗಲೇಬೇಕು. ಒಂದು ವೇಳೆ ನಿಮಗೆ ಮತಪಟ್ಟಿಯಲ್ಲಿ ಇಲ್ಲ ಅಥವಾ ಮತಪಟ್ಟಿಯಲ್ಲಿ ನಿಮ್ಮ ಲಿಸ್ಟ್ ಇಲ್ಲ ಅಂದರೆ ನಿಮಗೆ ಗ್ಯಾರಂಟಿ ಸಿಗಲ್ಲ ಎನ್ನುವಂಥ ಒಂದು ಗೊಂದಲ ಇದೆ. ಆ ಗೊಂದಲ ಇರಬಹುದು. ಆದರೆ ಸದ್ಯದ ಮಟ್ಟಿಗೆ SIRನಲ್ಲಿ ಯಾವುದೇ ಗೊಂದಲ ಇಲ್ಲ ಅಂದರೆ ನೀವು ನಿಮ್ಮ ಮತದಾನದ ಹಕ್ಕನ್ನು ಇಟ್ಕೊಳ್ತೀರಿ. ಆ ಮುಖಾಂತರ ನಿಮಗೆ ಗ್ಯಾರಂಟಿ ಹಣ ಬರುತ್ತೆ, ಗ್ಯಾರಂಟಿ ಯೋಜನೆಗಳು ಕೂಡ ನಿಮ್ಮ ಮನೆಗೆ ಬರುತ್ತೆ. ಹೀಗಾಗಿ ಸದ್ಯದ ಮಟ್ಟಿಗೆ ಆ SIRನ ಗೊಂದಲ, ಒಂದು ಕೋಟಿ ಮತ ಲಿಸ್ಟ್ ಆಗುತ್ತೆ, 60 ಲಕ್ಷ ಮತ ಡಿಲೀಟ್ ಆಗುತ್ತೆ ಅನ್ನುವಂಥ ಮತ ಇದೆಯಲ್ಲ, ನೀವು ಒಂದು ಎಕ್ಸಾಂಪಲ್ ಅಂದರೆ ಈ ಎರಡೆರಡು ಕಡೆ ಮತ ಇರುವಂಥವ್ರೆ 16 ಲಕ್ಷ ಜನ ಇದ್ದಾರೆ. ಅವರು ಆ್ಯಕ್ಚುಲಿ ಅವರು ಡಿಲೀಟ್ ಆಗಲೇಬೇಕಾಗತ್ತೆ. ಕೆಲವೊಂದು ಬೇರೆ ಬೇರೆ ಕಡೆ ಮತ ಇರುತ್ತೆ, ಕೆಲವರು 3 ಕಡೆ ಮತ ಇರುತ್ತೆ, ಕೆಲವರು ತೀರ್ಕೊಂಡಿರ್ತಾರೆ. ಇವೆಲ್ಲವನ್ನು ಪರಿಷ್ಕರಣೆ ಮಾಡಿದಾಗ ಆ್ಯಸ್ ಯೂಶುವಲಿ ಒಂದು 10% 5% ಡಿಲೀಟ್ ಆಗುತ್ತೆ. ಹೀಗಾಗಿ ಯಾವುದೇ ಗೊಂದಲ ಇಲ್ಲ. ನೀವು ನಿಜವಾಗಿಯೂ ಕೂಡ ನೀವು ಒಂದು ಕ್ಷೇತ್ರದ ಮತ ಹಾಕುವರಿದ್ದರೆ ನಿಮ್ಮ ಒಂದು ಮತ ಡಿಲೀಟ್ ಆಗಲ್ಲ. ಯಾವುದೇ ಗೊಂದಲ ಬೇಡ. ಬೂತ್ ಲೆವೆಲ್ ಆಫೀಸರ್ಸ್ಗಳು ಬಂದಾಗ ಸಂಯಮದಿಂದ ಏನೇನು ಬೇಕೋ ಅದನ್ನು ಕೊಡಿ. ಹೆಚ್ಚು ಕಡಿಮೆ ಆದರೂ ಕೂಡ ಅದನ್ನು ನೀವು ಪಾಸ್ ಎನ್ನುವಂಥ ದೃಷ್ಟಿಯಲ್ಲಿ ಮಾಡಿಕೊಂಡು ನಿಮ್ಮ ಮತದಾನದ ಹಕ್ಕನ್ನು ಅವರು ಕಾಪಾಡ್ತಾರೆ. ಆ ಒಂದು ದೃಷ್ಟಿಯಲ್ಲಿ ಸದ್ಯದ ಮಟ್ಟಿಗೆ SIRನಲ್ಲಿ ಗೊಂದಲ ಬೇಡ. 1 ಸಲ ಆಗಿಲ್ಲ ಅಂದರೆ 2ನೇ ಸಲ ಬರ್ತಾರೆ, 2ನೇ ಸಲ ಆಗಿಲ್ಲ ಅಂದರೆ 3ನೇ ಸಲ ನಿಮಗೆ ಅವಕಾಶ ಇರುತ್ತೆ. 3 ಸಲ ನಿಮ್ಮ ಮನೆಗೆ ಅಂಗನವಾಡಿ ಟೀಚರ್ಗೆ ಬಂದು ನಿಮ್ಮ ಮತದಾನ ಹಕ್ಕನ್ನು ಪರಿಷ್ಕರಣೆ ಮಾಡಿ ನಿಮಗೊಂದು ಒಳ್ಳೆಯ ಹಕ್ಕನ್ನು ಕೊಟ್ಟು ಹೋಗ್ತಾರೆ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.